ಜಾನಿ ಅವರೇ, ಇಡೀ ಇಂಡಿಯಾಲಿ ಮಳೆ ರಾಯನ್ ಕಾಟ ಇದೆ. ಹಾಗಾಗಿ ಪ್ಲೇ ಆಫ್ಸ್ ಪರಿಸ್ಥಿತಿ ಏನು, ಪ್ಲೇ ಆಫ್ ರೂಲ್ಸ್ ಏನು ಅಂತ ಕೇಳ್ತಾ ಇರೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಪ್ರತಿಯೊಂದು ಪ್ಲೇ ಆಫ್ ಪಂದ್ಯಕ್ಕೂ ರಿಸರ್ವ್ ಡೇ ಇದೆ. ಎರಡನೇದು, 2 hours ಎಕ್ಸ್ಟ್ರಾ ಟೈಮ್ನ ಅಲಾಟ್ ಮಾಡಿದ್ದಾರೆ ಮ್ಯಾಚ್ ಡೇ ದಿವಸ. ಅಂದ್ರೆ 120 ಮಿನಿಟ್ ಮಳೆ ರಾಯನ್ ಕಾಟದಿಂದ ವೇಸ್ಟ್ ಆದ್ರೂ ಕೂಡ ಒಂದೇ 1 ಓವರ್ ಕೂಡ ರೆಡ್ಯೂಸ್ ಆಗಲ್ಲ. ಓಕೆ ಸರ್, ಫಸ್ಟ್ ಡೇ ಮ್ಯಾಚ್ ಶುರುವಾಗಿದೆ, ಮಳೆ ಬಂತು, ನಿಂತೋಯ್ತು. ಸೊ ರಿಸರ್ವ್ ಡೇ ಎಲ್ಲಿಂದ ಶುರುವಾಗುತ್ತೆ? ಫ್ರೆಶ್ ಮ್ಯಾಚಾ ಅಥವಾ ಅಲ್ಲಿಂದಾನೇ ಶುರುವಾಗುತ್ತಾ ಅಂದ್ರೆ ನೋಡಿ, ಫಸ್ಟ್ ಡೇ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಂದಾನೇ ಶುರುವಾಗುತ್ತೆ ರಿಸರ್ವ್ ಡೇ. ಫಸ್ಟ್ ಡೇ 1 ಬಾಲು ಹಾಕಿಲ್ಲ ಅಂದ್ರೆ ರಿಸರ್ವ್ ಡೇ ನಿಮಗೆ ಫ್ರೆಶ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಪರಿಸ್ಥಿತಿ ಆಯ್ತು. ಸರ್, ರಿಸರ್ವ್ ಡೇನು ಕಂಪ್ಲೀಟ್ಲಿ ವಾಶ್ ಔಟ್, 5 ಓವರ್ ಆಡಕ್ಕೆ ಆಗಿಲ್ಲ. ಅವಾಗ ಏನಾಗತ್ತೆ ಸರ್ ಅಂದ್ರೆ ಸೂಪರ್ ಓವರ್ ಆಗಕ್ಕೆ ಅವಕಾಶ ಇದೆಯಾ ನೋಡ್ತಾರೆ. ಆಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಬರೋ ತನಕ ಸೂಪರ್ ಓವರ್ನ ಕಂಡಕ್ಟ್ ಮಾಡ್ತಾರೆ. ಸರ್, ಗ್ರೌಂಡ್ ಒಳಗೆ ಹೆಜ್ಜೆನೇ ಇಡಕ್ಕಾಗಲ್ಲ ಸರ್, ಏನ್ ಮಾಡ್ತಾರೆ ಸರ್? ಅವಾಗ ಟಾಸ್ ಹಾಕ್ತಾರ ಸರ್ ಅಂದ್ರೆ ಖಂಡಿತ ಇಲ್ಲ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ರ್ಯಾಂಕ್ ಟೀಮ್ ಮುಂದೆ ಹೋಗುತ್ತೆ, ಕೆಳಗಡೆ ಇರುವಂತ ಟೀಮ್ ಆಚೆ ಹೋಗುತ್ತೆ. ಸುಮ್ಮನೆ ಕ್ವಾಲಿಫೈಯರ್ 1 ಉದಾಹರಣೆ ಕೊಡಬೇಕು ಅಂದ್ರೆ KKR ನಂಬರ್ 1 ಟೀಮ್, ಅವ್ರು ಕ್ವಾಲಿಫೈ ಆಗ್ತಾರೆ. SRH ಕ್ವಾಲಿಫೈಯರ್ 2 ಬಂದು ಆಡಬೇಕಾಗತ್ತೆ. ಸೇಮ್ ಕೇಸು ಎಲಿಮಿನೇಟರ್ RR ವರ್ಸಸ್ RCB. ಎಲಿಮಿನೇಟರ್ ಅಲ್ಲಿ 2 ದಿವಸ ಮ್ಯಾಚ್ ವಾಟ್ ಔಟ್ ಆಗೋಯ್ತು, ಸೂಪರ್ ಓವರ್ ಆಗಿಲ್ಲ ಅಂದ್ರೆ RR ಕ್ವಾಲಿಫೈ ಆಗ್ತಾರೆ, ಯಾಕಂದ್ರೆ ಅವರು 3rd ಪೊಸಿಷನ್ ಅಲ್ಲಿ ಇರೋದು. ಸೊ ಇದು ಪ್ಲೇ ಆಫ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಹೋಪ್ಫುಲಿ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದೀನಿ. ಇಂತಿ ನಿಮ್ಮ ಜಾನಿ.